ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವು ಹೇಗಿದ್ದೀರಿ? ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಓಪನ್ ಸಮುದ್ರದಲ್ಲಿ ಕೇಜ್ ಕಲ್ಚರ್ ಅಥವಾ ಪಂಜರ ಮೀನು ಸಾಕಾಣಿಕೆ ಹೇಗ್ ಮಾಡೋದು ಅಂತ ಡೀಟೇಲ್ ಆಗಿ ನೋಡಿದ್ವಿ ಅಲ್ವಾ? ನಾವು ಅದರ ಮುಂದಿನ ಭಾಗವಾಗಿ ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತಿರೋ ಪೆನ್ ಕಲ್ಚರ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನಮ್ಮ ಕರ್ನಾಟಕದ ಕರಾವಳಿ ಮತ್ತು ಹಿನ್ನೀರಿನಲ್ಲಿ ಈ ತಂತ್ರಜ್ಞಾನ ಬಳಸಿ ಹೇಗೆ ಲಾಭ ಮಾಡಬಹುದು ಅಂತ ಇವತ್ತು ನೋಡೋಣ. ನೀವು ಕಮ್ಮಿ ಬಂಡವಾಳದಲ್ಲಿ ದೊಡ್ಡ ಜಾಗದಲ್ಲಿ ಮೀನು ಸಾಕಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗಾಗೆ ಮಾಡಿರೋದು. ಇದ್ರಲ್ಲಿ ಎಷ್ಟು ಖರ್ಚಾಗತ್ತೆ, ಸರ್ಕಾರದಿಂದ ಏನೆಲ್ಲ ಸಬ್ಸಿಡಿ ಸಿಗತ್ತೆ ಅನ್ನೋದನ್ನ ಕೂಡ ಕವರ್ ಮಾಡಿದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮೊದಲನೇದಾಗಿ ಈ ಪೆನ್ ಕಲ್ಚರ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀರಲ್ಲೇ ಒಂದು ದೊಡ್ಡ ಬೇಲಿ ಅಥವಾ ಆವರಣ ನಿರ್ಮಿಸೋದು. ನದಿಗಳು ಸಮುದ್ರ ಸೇರೋ ಜಾಗ, ಹಿನ್ನೀರು ಅಥವಾ ಶಾಲೋ ಅಂದ್ರೆ ಆಳವಿಲ್ಲದ ಕರಾವಳಿ ತೀರದಲ್ಲಿ ಇದನ್ನ ಮಾಡ್ತಾರೆ. ಇಲ್ಲಿ ಸುತ್ತಲೂ ಬಿದಿರಿನ ಕಂಬಗಳು ಅಥವಾ ಮರದ ಪೋಲ್ಸ್ಗಳನ್ನ ನೀರಿನ ತಳಭಾಗಕ್ಕೆ ಗಟ್ಟಿಯಾಗಿ ನೆಡ್ತಾರೆ. ಆ ಕಂಬಗಳ ಸುತ್ತಲೂ ಬಲವಾದ ನೈಲಾನ್ ನೆಟ್ ಅಥವಾ ಬಲೆಗಳನ್ನ ಕಟ್ಟಿ ಒಂದು ದೊಡ್ಡ ಬೇಲಿ ರೆಡಿ ಮಾಡ್ತಾರೆ. ಈ ಬೇಲಿಯ ವಿಶೇಷ ಏನಂದ್ರೆ ಇದಕ್ಕೆ ಕೇವಲ ಬದಿಗಳಲ್ಲಿ ಮಾತ್ರ ಬಲೆ ಇರುತ್ತೆ, ಆದ್ರೆ ತಳಭಾಗದಲ್ಲಿ ಯಾವುದೇ ನೆಟ್ ಇರೋದಿಲ್ಲ. ಹೌದು, ನೀರಿನ ಕೆಳಗಡೆ ಇರುವ ನೈಸರ್ಗಿಕ ಮಣ್ಣು ಅಥವಾ ಮರಳು ಹಾಗೆ ಓಪನ್ ಆಗಿರುತ್ತೆ. ಈ ರೀತಿ ನೈಸರ್ಗಿಕ ಪರಿಸರದಲ್ಲೇ ಮೀನುಗಳನ್ನ ಬಂಧಿಸಿ ಸಾಕೋ ವಿಧಾನಕ್ಕೆ ನಾವು ಪೆನ್ ಕಲ್ಚರ್ ಅಥವಾ ಎನ್ಕ್ಲೋಸರ್ ಕಲ್ಚರ್ ಅಂತ ಕರಿತೀವಿ. ಬನ್ನಿ ಸ್ನೇಹಿತರೆ, ಈಗ ಈ ಸಿಸ್ಟಮ್ ಕೆಲಸ ಮಾಡೋದು ಹೇಗೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಮ್ಮೆ ಪೆನ್ ಅಥವಾ ಬೇಲಿ ರೆಡಿಯಾದ್ಮೇಲೆ ಅದ್ರೊಳಗೆ ಸಣ್ಣ ಮೀನಿನ ಮರಿಗಳನ್ನ ತಂದು ಬಿಡ್ತಾರೆ. ಸಮುದ್ರ ಅಥವಾ ನದಿಯ ಅಲೆಗಳು ಬಂದಾಗ ನೀರು ಈ ಬಲೆಯ ಒಳಗಡೆ ಮತ್ತು ಹೊರಗಡೆ ಸರಾಗವಾಗಿ ಹರಿದಾಡುತ್ತೆ. ಇದರಿಂದ ಪೆನ್ ಒಳಗಡೆ ಇರೋ ಮೀನುಗಳಿಗೆ ನಿರಂತರವಾಗಿ ಫ್ರೆಶ್ ಆಕ್ಸಿಜನ್ ಮತ್ತು ನೈಸರ್ಗಿಕ ಪೋಷಕಾಂಶಗಳು ಸಿಗ್ತಾ ಇರುತ್ತೆ. ನೀರಿನ ಹರಿವಿನ ಜೊತೆಗೆ ಬರೋ ಪ್ಲಾಂಕ್ಟನ್ ಅಂದ್ರೆ ಸಣ್ಣ ಸಣ್ಣ ಪಾಚಿಗಳನ್ನ ಮೀನುಗಳು ನೈಸರ್ಗಿಕ ಆಹಾರವಾಗಿ ತಿಂತಾವೆ. ಮೀನುಗಳು ಕೆಳಗಡೆ ಇರೋ ಮಣ್ಣಿನಲ್ಲಿರೋ ಹುಳು ಹುಪ್ಪಟೆಗಳನ್ನ ಕೂಡ ತಿಂದು ಬೆಳೆಯಬಹುದು. ಇದರ ಜೊತೆಗೆ ನಾವು ಎಕ್ಸ್ಟ್ರಾ ಬೆಳವಣಿಗೆಗಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಆರ್ಟಿಫಿಷಿಯಲ್ ಪೆಲೆಟ್ ಫೀಡ್ ಕೊಡ್ಬೇಕಾಗತ್ತೆ. ತುಂಬಾ ಜನ ಕೇಜ್ ಕಲ್ಚರ್ ಮತ್ತು ಪೆನ್ ಕಲ್ಚರ್ ಎರಡೂ ಒಂದೇ ಅನ್ಕೊಳ್ತಾರೆ, ಆದ್ರೆ ಇದ್ರಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ಮೊದಲನೇದಾಗಿ ಕೇಜ್ ಕಲ್ಚರ್ ಸಂಪೂರ್ಣವಾಗಿ ತೇಲುವ ಪಂಜರ, ಅದಕ್ಕೆ ತಳಭಾಗದಲ್ಲೂ ನೆಟ್ ಇರುತ್ತೆ. ಆದ್ರೆ ಪೆನ್ ಕಲ್ಚರ್ನಲ್ಲಿ ಕೆಳಗಡೆ ನೆಟ್ ಇರಲ್ಲ, ನೈಸರ್ಗಿಕ ಮಣ್ಣಿನ ತಳವೇ ಮೀನುಗಳಿಗೆ ಆಶ್ರಯ. ಕೇಜ್ಗಳನ್ನ ಆಳವಾದ ನೀರಿನಲ್ಲಿ ಅಂದ್ರೆ ಡೀಪ್ ಸೀನಲ್ಲಿ ಎಲ್ಲಿ ಬೇಕಾದ್ರೂ ಫ್ಲೋಟ್ ಮಾಡಬಹುದು, ಆದ್ರೆ ಪೆನ್ ಕಲ್ಚರ್ ಅನ್ನ ಕೇವಲ 3 ರಿಂದ 5 ಮೀಟರ್ ಆಳ ಇರೋ ಶಾಲೋ ವಾಟರ್ನಲ್ಲಿ ಮಾತ್ರ ಮಾಡೋಕೆ ಸಾಧ್ಯ. ಕೇಜ್ ಸೈಜ್ ಕಮ್ಮಿ ಇರುತ್ತೆ, ಆದ್ರೆ ಪೆನ್ ಸೈಜ್ ತುಂಬಾ ದೊಡ್ಡದಾಗಿರುತ್ತೆ. ಕೆಲವೊಮ್ಮೆ ಅರ್ಧ ಎಕರೆಯಿಂದ ಹಿಡಿದು 2 ಹೆಕ್ಟೇರ್ವರೆಗೆ ಇರುತ್ತದೆ. ಕೇಜ್ನಲ್ಲಿ ಮೀನುಗಳು ಕೇವಲ ನಾವು ಕೊಡೋ ಫೀಡ್ ಮೇಲೆ ಡಿಪೆಂಡ್ ಆದ್ರೆ ಪೆನ್ನಲ್ಲಿ ಕೆಳಗಡೆ ಇರೋ ಮಣ್ಣಿನ ಆಹಾರನೂ ತಿಂತಾವೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಈ ಪೆನ್ ಕಲ್ಚರ್ನಲ್ಲಿ ನಾವು ಯಾವೆಲ್ಲ ತಳಿಯ ಮೀನುಗಳನ್ನ ಸಾಕೋದು ಲಾಭದಾಯಕ? ಬ್ರಾಕಿಶ್ ವಾಟರ್ ಅಂದ್ರೆ ಉಪ್ಪು ನೀರು ಮತ್ತು ಸಿಹಿ ನೀರು ಮಿಕ್ಸ್ ಆಗಿರೋ ಜಾಗಕ್ಕೆ ಅತ್ಯುತ್ತಮ ಅಂದ್ರೆ ಮಿಲ್ಕ್ ಫಿಶ್ ಅಥವಾ ಕನ್ನಡದಲ್ಲಿ ಹಾಲು ಮೀನು. ಇನ್ನು ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಏಷ್ಯನ್ ಸೀ ಬ್ಯಾಸ್ ಅಂದ್ರೆ ನಮ್ಮ ಕಲಂಜಿ ಮೀನು ಸಾಕಲು ಇದು ಬೆಸ್ಟ್ ಸಿಸ್ಟಮ್. ಇದರ ಜೊತೆಗೆ ಗ್ರೇ ಮಲೆಟ್ ಅಂದ್ರೆ ಮಡವೆ ಮೀನು ಮತ್ತು ಕೇರಳದ ಫೇಮಸ್ ಕರಿಮೀನು ಅಥವಾ ಪರ್ಲ್ ಸ್ಪಾಟ್ ಕೂಡ ಸೂಪರ್ ಆಗಿ ಬೆಳೆಯುತ್ತೆ. ಈ ಸಿಸ್ಟಮ್ನ ಸ್ಪೆಷಾಲಿಟಿ ಏನಂದ್ರೆ ಕೆಳಗಡೆ ಓಪನ್ ಮಣ್ಣು ಇರೋದ್ರಿಂದ ನೀವು ಜಿಂಗೆ ಅಂದ್ರೆ ಟೈಗರ್ ಪ್ರೌನ್ಸ್ ಸಾಕಬಹುದು. ಕರಾವಳಿ ಭಾಗದಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ಮುಡಿ ಏಡಿಗಳು ಅಂದ್ರೆ ಮಡ್ ಕ್ರೇಬ್ಸ್ ಸಾಕಾಣಿಕೆಗೂ ಇದು ಫೇಮಸ್. ಈ ರೀತಿ ಬಾಟಮ್ನಲ್ಲಿ ಬೆಳೆಯೋ ಜೀವಿಗಳನ್ನ ಮತ್ತು ಮೇಲ್ಗಡೆ ಈಜೋ ಮೀನುಗಳನ್ನ ಒಟ್ಟಿಗೆ ಸಾಕಿ ಡಬಲ್ ಲಾಭ ಪಡೆಯಬಹುದು. ಪ್ರತಿ ತಂತ್ರಜ್ಞಾನದಲ್ಲೂ ಇರೋ ಹಾಗೆ ಇದ್ರಲ್ಲೂ ಕೆಲವು ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ಗಳು ಇದ್ದೇ ಇವೆ ಸ್ನೇಹಿತರೆ. ಮೊದಲು ಅನುಕೂಲ ನೋಡೋದಾದ್ರೆ ಇದಕ್ಕೆ ಕೇಜ್ನ ತರಹ ದುಬಾರಿ ಐರನ್ ಅಥವಾ HDPE ಫ್ರೇಮ್ ಬೇಡ, ಹಾಗಾಗಿ ಕನ್ಸ್ಟ್ರಕ್ಷನ್ ಕಾಸ್ಟ್ ತುಂಬಾ ಕಮ್ಮಿ. ನಿರಂತರ ನೀರಿನ ಹರಿವಿರೋದ್ರಿಂದ ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡೋ ಟೆನ್ಷನ್ ಇರಲ್ಲ.
ರೋಗಗಳು ಬರೋದು ತುಂಬಾ ಅಪರೂಪ. ಇನ್ನು ಅನಾನುಕೂಲಗಳ ವಿಷಯಕ್ಕೆ ಬರೋದ್ರಾದ್ರೆ ಸಮುದ್ರದಲ್ಲಿ ಭೀಕರ ಚಂಡಮಾರುತ ಅಥವಾ ದೊಡ್ಡ ಅಲೆಗಳು ಬಂದ್ರೆ ಕಂಬಗಳು ಮತ್ತು ಬಲೆಗಳು ಹಾನಿಯಾಗೋ ಚಾನ್ಸ್ ಇರುತ್ತೆ. ಕೆಳಗಡೆ ಬಾಟಮ್ ಓಪನ್ ಇರೋದ್ರಿಂದ ಕೆಲವು ಬಾರಿ ನಳ್ಳಿ ಅಥವಾ ಏಡಿಗಳು ಕೆಳಗಡೆಯಿಂದ ತೂತು ಮಾಡಿ ಮೀನುಗಳು ತಪ್ಪಿಸಿಕೊಳ್ಳೋ ರಿಸ್ಕ್ ಇರುತ್ತೆ. ಬೇರೆ ಜಾಗದಿಂದ ಬರೋ ಪ್ರೀಡೇಟರ್ಸ್ ಅಂದ್ರೆ ಬೇರೆ ಕಾಡು ಮೀನುಗಳು ಅಥವಾ ಹಕ್ಕಿಗಳು ಬಂದು ಮರಿಗಳನ್ನ ತಿನ್ನೋ ಚಾನ್ಸ್ ಇರುತ್ತೆ. ಆದ್ರೆ ಪ್ರಾಪರ್ ಆಗಿ ನೆಟ್ ಚೆಕ್ ಮಾಡ್ತಾ ಇದ್ರೆ ಈ ಎಲ್ಲಾ ರಿಸ್ಕ್ಗಳನ್ನ ಆರಾಮಾಗಿ ಅವಾಯ್ಡ್ ಮಾಡಬಹುದು. ನೀವು ಪೆನ್ ಕಲ್ಚರ್ ಶುರು ಮಾಡೋಕ್ಕಿಂತ ಮುಂಚೆ ಕೆಲವು ಪ್ರಮುಖ ರೂಲ್ಸ್ ಮತ್ತು ರೆಸ್ಟ್ರಿಕ್ಷನ್ಸ್ಗಳನ್ನ ನೆನಪಿನಲ್ಲಿಟ್ಕೋಬೇಕು. ಮೊದಲನೇದಾಗಿ ನೀವು ಪೆನ್ ಕಟ್ಟೋ ಜಾಗ ಕರಾವಳಿ ನಿಯಂತ್ರಣ ವಲಯ ಅಂದ್ರೆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ನಿಯಮಗಳಿಗೆ ಒಳಪಟ್ಟಿರುತ್ತೆ. ನೀವು ಕಟ್ಟಿರೋ ಬೇಲಿ ಸ್ಥಳೀಯ ಸಾಂಪ್ರದಾಯಿಕ ಮೀನುಗಾರರ ದೋಣಿ ಸಂಚಾರಕ್ಕೆ ಅಡ್ಡಿ ಮಾಡಬಾರದು. ಕೈಗಾರಿಕಾ ಕೆಮಿಕಲ್ ವೇಸ್ಟ್ ಅಥವಾ ಸಿಟಿ ಗಲೀಜು ನೀರು ಬಂದು ಸೇರೋ ಜಾಗದಲ್ಲಿ ಇದನ್ನ ಅಸ್ತಿತ್ವಕ್ಕೆ ತರಬಾರದು. ಇಲ್ಲವಾದಲ್ಲಿ ಮೀನುಗಳು ಸತ್ತು ಹೋಗ್ತವೆ. ನೀರಿನ ಆಳ ತುಂಬಾ ಮುಖ್ಯ. ಹೈ ಮತ್ತು ಲೋ ಟೈಡ್ ಆದಾಗಲೂ ಕನಿಷ್ಠ 1 ರಿಂದ 2 ಮೀಟರ್ ನೀರು ಉಳಿಯೋ ತರ ಇರಬೇಕು. ಆದ್ರೆ ಸ್ಥಳೀಯ ಪಂಚಾಯತ್ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಲೈಸೆನ್ಸ್ ಅಥವಾ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದ್ರೆ NOC ಪಡಿಬೇಕಾಗತ್ತೆ. ಈ ನಿಯಮಗಳನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಗೆ ಫ್ಯೂಚರ್ನಲ್ಲಿ ಯಾವುದೇ ಲೀಗಲ್ ಪ್ರಾಬ್ಲಮ್ ಬರೋದಿಲ್ಲ. ಬನ್ನಿ ಸ್ನೇಹಿತರೆ, ಈಗ ಈ ಪೆನ್ ಕಲ್ಚರ್ಗೆ ಎಷ್ಟು ಬಂಡವಾಳ ಬೇಕು ಮತ್ತು ಇದರ ಮೇಂಟೆನೆನ್ಸ್ ಹೇಗೆ ಅಂತ ನೋಡೋಣ. ಒಂದು ನಾರ್ಮಲ್ 500 ಸ್ಕ್ವೇರ್ ಮೀಟರ್ ಸೈಜ್ನ ಪೆನ್ ಕಟ್ಟೋಕೆ ಬಿದಿರು, ನೆಟ್ ಮತ್ತು ಲೇಬರ್ ಚಾರ್ಜ್ ಸೇರಿ ಸುಮಾರು 40,000 ರೂಪಾಯಿದಿಂದ 60,000 ರೂಪಾಯಿಗಳು ಆಗ್ಬಹುದು. ಇದು ಕೇಜ್ ಕಲ್ಚರ್ಗೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕಿಂತ ಕಮ್ಮಿ ಖರ್ಚು ಅಂತಾನೆ ಹೇಳ್ಬೋದು. ಮೇಂಟೆನೆನ್ಸ್ನಲ್ಲಿ ಮುಖ್ಯವಾದ ಕೆಲಸ ಅಂದ್ರೆ ಬಳೆಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು. ನೀರ್ನಲ್ಲಿ ಪಾಚಿ ಅಥವಾ ಮಡ್ ಬಂದು ಫಿಶ್ ನೆಟ್ ರಂಧ್ರಗಳನ್ನ ಬ್ಲ್ಯಾಕ್ ಮಾಡಿದ್ರೆ ನೀರಿನ ಹರಿವು ಕಮ್ಮಿ ಆಗತ್ತೆ. ಅದಕ್ಕೆ ವಾರಕ್ಕೊಮ್ಮೆ ಬ್ರಷ್ ತಗೊಂಡು ಕ್ಲೀನ್ ಮಾಡಬೇಕು. ಪ್ರತಿದಿನ ನೆಟ್ ಎಲ್ಲಿಯಾದ್ರೂ ಹರಿದಿದ್ಯಾ ಅಥವಾ ಕೆಳಗಡೆಯಿಂದ ಲೀಕ್ ಆಗಿದ್ಯಾ ಅಂತ ನೀರೊಳಗೆ ಇಳಿದು ಚೆಕ್ ಮಾಡ್ತಾ ಇರಬೇಕು. ರಾತ್ರಿ ಟೈಮ್ನಲ್ಲಿ ಕಳ್ಳತನ ಆಗದ ಹಾಗೆ ಒಂದು ಸಣ್ಣ ವಾಚ್ಮನ್ ಶೆಡ್ ಮಾಡ್ಕೊಂಡು ಸೆಕ್ಯೂರಿಟಿ ನೋಡ್ಕೊಂಡ್ರೆ ಸಾಕು. ಬೇರೆ ದೊಡ್ಡ ಕೆಲಸ ಇರಲ್ಲ. ಈಗ ಪ್ರತಿಯೊಬ್ಬರಿಗೂ ಕಾಯ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಖರ್ಚು ಎಷ್ಟು, ಲಾಭ ಎಷ್ಟು ಸಿಗುತ್ತೆ. ಒಂದು ಬ್ಯಾಚ್ಗೆ ಮೀನಿನ ಮರಿಗಳು ಮತ್ತು 6 ತಿಂಗಳ ಫೀಡಿಂಗ್ ಕಾಸ್ಟ್ ಸೇರಿ ಅಂದಾಜು 1 ಲಕ್ಷ ರೂಪಾಯಿಯಿಂದ 1,20,000 ರೂಪಾಯಿವರೆಗೆ ಆಪರೇಷನಲ್ ಖರ್ಚು ಬರುತ್ತೆ. ಕಲಂಜಿ ಅಥವಾ ಸೀಬಾಸ್ ಮೀನುಗಳನ್ನ ಸಾಕಿದ್ರೆ ಮಾರ್ಕೆಟ್ನಲ್ಲಿ 1 ಕೆಜಿಗೆ ಕನಿಷ್ಠ 450 ರೂಪಾಯಿರಿಂದ 600 ರೂಪಾಯಿವರೆಗೂ ಹೋಲ್ಸೇಲ್ ಬೆಲೆ ಸಿಗುತ್ತೆ. ಒಂದು ಪೆನ್ನಿಂದ ನಮಗೆ ಆರಾಮಾಗಿ 6 ರಿಂದ 8 ತಿಂಗಳಿಗೆ 800 ರಿಂದ 1,000 ಕೆಜಿ ಮೀನಿನ ಇಳುವರಿ ಸಿಗುತ್ತೆ. ಅಂದ್ರೆ ಟೋಟಲ್ ಸೇಲ್ಸ್ ಮಾಡಿದಾಗ ನಮಗೆ ಸುಮಾರು 4 ಲಕ್ಷ ರೂಪಾಯಿಯಿಂದ 4,50,000 ರೂಪಾಯಿ ಗ್ರಾಸ್ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಎಲ್ಲಾ ಖರ್ಚುಗಳನ್ನ ಕಳೆದ್ರೂ ನಿಮ್ಗೆ ಒಂದು ಸಣ್ಣ ಪೆನ್ನಿಂದ ಪ್ರತಿ ಬ್ಯಾಚ್ಗೆ ಕನಿಷ್ಠ 1,50,000 ರೂಪಾಯಿಯಿಂದ 2 ಲಕ್ಷ ರೂಪಾಯಿ ನಿವ್ವಳ ಲಾಭ ಪ್ರಾಫಿಟ್ ಸಿಗುತ್ತೆ. ನೀವು ದೊಡ್ಡ ಮಟ್ಟದಲ್ಲಿ 2 ರಿಂದ 3 ಪೆನ್ ಹಾಕೊಂಡ್ರೆ ವರ್ಷಕ್ಕೆ ಆರಾಮಾಗಿ 5 ಲಕ್ಷ ರೂಪಾಯಿಗೂ ಅಧಿಕ ನೆಟ್ ಪ್ರಾಫಿಟ್ ಮಾಡಬಹುದು. ಈ ಬಿಸ್ನೆಸ್ ಮಾಡಕ್ಕೆ ನಿಮ್ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ನಮ್ ಸರ್ಕಾರ ಅದ್ಭುತ ಸಬ್ಸಿಡಿಗಳನ್ನ ಕೊಡ್ತಿದೆ. ನಾನು ನನ್ನ ಕಳೆದ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಕೇಂದ್ರ ಸರ್ಕಾರದ ಪ್ರಧಾನ್ ಮಂತ್ರಿ ಮತ್ಸ್ಯ ಸಂಪಾದ ಯೋಜನಾ ಅಡಿಯಲ್ಲಿ ಓಪನ್ ವಾಟರ್ ಎನ್ಕ್ಲೋಸರ್ಸ್ ಅಥವಾ ಪೆನ್ ಕಲ್ಚರ್ಗೆ ಭಾರೀ ಸಹಾಯಧನ ಸಿಗುತ್ತೆ ಸ್ನೇಹಿತರೆ. ಇದರ ಜೊತೆಗೆ ಕರ್ನಾಟಕ ಸರ್ಕಾರದ ಮೀನುಗಾರಿಕಾ ಇಲಾಖೆಯು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಾಗಿ ಬ್ಯಾಂಕ್ ಲೋನ್ಗಳಿಗೆ ಬಡ್ಡಿ ರಿಯಾಯಿತಿ ಸೌಲಭ್ಯನೂ ಕೊಡ್ತಿದೆ. ಇದನ್ನ ಪಡಿಬೇಕಾದ್ರೆ ನೀವು ನಿಮ್ಮ ಹತ್ತಿರದ ಕಾರವಾರ, ಉಡುಪಿ ಅಥವಾ ಮಂಗಳೂರಿನಲ್ಲಿರೋ ಜಿಲ್ಲಾ ಮೀನುಗಾರಿಕೆ ಇಲಾಖೆ ಕಚೇರಿಗೆ ಭೇಟಿ ನೀಡಬೇಕು. ಅವರು ಕೊಡುವ ಅಪ್ಲಿಕೇಶನ್ ಫಾರ್ಮ್ ತುಂಬಿ ನಿಮ್ಮ ಜಾಗದ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರೆ ಈ ಯೋಜನೆಯ ಕಂಪ್ಲೀಟ್ ಬೆನಿಫಿಟ್ ಪಡಿಬಹುದು.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಪೆನ್ ಕಲ್ಚರ್ ಅನ್ನೋದು ನಮ್ಮ ಕರಾವಳಿ ಭಾಗದ ರೈತರಿಗೆ ಮತ್ತು ಯುವಕರಿಗೆ ಎಷ್ಟು ಅದ್ಭುತವಾದ ಸ್ವಯಂ ಉದ್ಯೋಗದ ಅವಕಾಶ ಅಂತ. ಕಡಿಮೆ ಬಂಡವಾಳದಲ್ಲಿ ನೈಸರ್ಗಿಕ ಸಂಪನ್ಮೂಲ ಬಳಸಿ ಒಳ್ಳೆಯ ಲಾಭ ಗಳಿಸೋಕೆ ಇಂಥ ಬೆಸ್ಟ್ ತಂತ್ರಜ್ಞಾನ ಇನ್ನೊಂದಿಲ್ಲ. ಇನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಭಾರತದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸ್ತಿರೋ ರೇಸ್ವೇ ಆಕ್ವಾಕಲ್ಚರ್ ಅಂದ್ರೆ ಏನು, ಹರಿಯುವ ನೀರಿನ ಚಾನೆಲ್ಗಳಲ್ಲಿ ಅತಿ ಹೆಚ್ಚು ಸಾಂದ್ರತೆಯಲ್ಲಿ ಮೀನು ಸಾಕೋದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ವೃಕ್ಷ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.